ಐಸ್ ಕ್ರೀಮ್ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡ ದಿಢೀರಂತ ದಾಳಿ ಮಾಡಿದೆ. ಇಷ್ಟು ದಿನ ಬೇಕಾಯ್ತನ್ರಿ ಇವರಿಗೆ. ಅಯ್ಯಯ್ಯಪ್ಪ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ವಿವಿಧೆಡೆ ಈ ದಾಳಿಯನ್ನು ನಡೆಸಿದ್ದಾರೆ. ಹ್ಯಾಂಡ್ ಪೋಸ್ಟ್ ಮತ್ತು ಹಂಪಾಪುರ ಗ್ರಾಮದಲ್ಲಿರುವಂಥ ಐಸ್ ಕ್ರೀಮ್ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಲಾಗಿದೆ. ಪ್ರತಿಯೊಂದು ಕಂಪನಿಯ ಐಸ್ ಕ್ರೀಮ್ಗಳನ್ನು ಪರಿಶೀಲನೆ ನಡೆಸಿ ನೋಟಿಸನ್ನು ಜಾರಿ ಮಾಡಿದ್ದಾರೆ, ದಂಡ ವಿಧಿಸಿದ್ದಾರೆ. ಅಲ್ಲಿಗೆ ಮುಗೀತು. ನೀವು ದಂಡ ವಿಧಿಸಿದ್ರಿ, ನೋಟಿಸ್ ಕೊಟ್ರಿ, ಅದಕ್ಕೆ ಉತ್ತರ ಕೊಟ್ಟರು, ಮತ್ತೆ ಅವ್ರ ಪಾಡಿಗೆ ಶುರು ಮಾಡ್ತಾರೆ. ಒಂದ್ಸಲ ಬೀಗ ಹಾಕಿಸ್ರಿ, ಬೀಗ ಹಾಕಿಸಿ ಒಂದ್ಸಲ. ಅದು ಹೆಂಗ್ರಿ ಬಳಕೆ ಮಾಡ್ತಾರೆ ಕಲರ್ಸ್ಗಳನ್ನೆಲ್ಲ? ಈ ಪ್ರಶ್ನೆ ಯಾರಾದರೂ ಕೇಳಿದ್ರೆ ಪ್ರತಿಯೊಂದು ಕಂಪನಿಗಳು ಹೇಳೋದು ಇದನ್ನೇ, ಕಲರ್ಸ್ ಇಲ್ಲಾರ್ದೆ ನಾವು ಹೆಂಗ್ರಿ ಮಾಡಬೇಕು ಐಸ್ ಕ್ರೀಮ್ ಅಂತ ಹೇಳಿ. ಏನು ಮಾಡಬೇಕು ಇನ್ನವರು? ಇಲ್ಲ, ಐಸ್ ಕ್ರೀಮ್ ಎಲ್ಲ ವೈಟ್, ನೋ ಕಲರ್. ಅದ್ರ ಮೇಲೆ ಇಟ್ಟಿರ್ತಾನೆ, ಐಸ್ ಕ್ರೀಮ್ ಕವರ್ ಮೇಲೇ ಬರೆದಿರ್ತಾನೆ, ಅದರಲ್ಲಿ ನ್ಯಾಚುರಲ್ ಆಗಿರುವಂಥದ್ದಲ್ಲ, ಆರ್ಟಿಫಿಷಿಯಲ್ ಆಗಿರುವಂಥ ಫ್ಲೇವರನ್ನೇ ಬಳಕೆ ಮಾಡಿರ್ತಾರೆ. ಅದರೇ ಓದಲ್ಲ. ಒಳ್ಳೆ ಐಸ್ ಕ್ರೀಮ್ ತಿನ್ನೋ ಕೆಲಸ ಮಾಡಿದ್ರೆ ಏನು? ಒಂದ್ಸಲ ನೋಡಿ ಐಸ್ ಕ್ರೀಮಲ್ಲಿ ಏನು ಬರೆದಿರ್ತಾರೆ ಅಂತ ಹೇಳಿ. ಆರ್ಟಿಫಿಷಿಯಲ್ ಫ್ಲೇವರನ್ನು ಯೂಸ್ ಮಾಡಿದ್ದೀವಿ ಅಂತ ಹಾಕಿರ್ತಾರೆ. ಜನಕ್ಕೆ ಅದಿಲ್ಲ, ನಾಲಿಗೆಗೆ ರುಚಿ ಇದ್ದರೆ ಸಾಕು, ತಿಂತಾ ಇರು. ಅದೆಂಥದ್ದೇ ಕೊಡಿ ಐಸ್ ಕ್ರೀಮು, ತಿಂತಾ ಇರ್ತಾರೆ. ಹೊಸ ಹೊಸ ಫ್ಲೇವರು. ಅದನ್ನು ಬಿಸಿ ಮಾಡಿ ತಿನ್ನೋರು ಇದ್ದಾರಪ್ಪ ಈಗ. ಅಯ್ಯೋ, ಅದೇನೇನೋ ಬಂದಿದ್ದಾವೆ. ಥೋ. ಎಲ್ಲಿಗೆ ಹೋಗುತ್ತೋ, ಏನಾಗುತ್ತೋ, ದೇಹ ಯಾವ್ಯಾವ ಹದಗೆಟ್ಟು ಎಲ್ಲಿಗೆ ಹೋಗುತ್ತೋ. ಅದಕ್ಕೆ ಆಸ್ಪತ್ರೆಗಳು ಜಾಸ್ತಿ ಆಗ್ತಿವೆ, ಕ್ಲಿನಿಕ್ಗಳು ಜಾಸ್ತಿ ಆಗ್ತಿವೆ, ಮೆಡಿಕಲ್ ಶಾಪ್ಗಳು ಜಾಸ್ತಿ ಆಗ್ತಿವೆ, ಟ್ಯಾಬ್ಲೆಟ್ಸ್ಗಳು ಕಂಪ್ನಿಗಳು ಜಾಸ್ತಿ ಆಗ್ತಿವೆ. ಒಂದಕ್ಕೊಂದು ಟ್ಯಾಬ್ಲೆಟ್ ಬೇಕಲ್ಲ, ಸ್ಪಾನ್ಸರ್ ಅವರು. ಈ ಐಸ್ ಕ್ರೀಮ್ ಮಾಡಿದರೆ ಇದಕ್ಕೊಂದು ಟ್ಯಾಬ್ಲೆಟ್ ಬರಬೇಕು, ಅದಕ್ಕೂ ರೆಡಿ ಇರ್ತಾರೆ. ಇನ್ನು ಅದೊಂದು ಬಾಕಿ ಇದೆ, ಅದನ್ನೊಂದು ನೋಡಿ ಒಂದು ಸಲ.